ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ದೇವರಾಜ್. ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ರಾಕ್ ಸ್ಟಾರ್ ರಾಘವೇಂದ್ರ. ಇವತ್ತಿನ ಟಾಪಿಕ್ ಏನಂತಂದರೆ ತಾಯಿ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ತಾಯಿ ತನ್ನ ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು ಹೆತ್ತು ಹೊತ್ತು ತನ್ನ ಮಗನ ಜೋಪಾನ ಮಾಡ್ತಾಳೆ. ಆ ತಾಯಿ ತನ್ನ ಮಗುಗೆ ತನಗೆಷ್ಟೇ ಕಷ್ಟ ಆದರೂ ತನ್ನ ಮಗು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊತಾಳೆ. ಮಗುಗೆ ಏನೇ ತೊಂದರೆ ಬಂದರೂ ಆ ತೊಂದರೆಯನ್ನು ಫಸ್ಟು ತಾಯಿ ಅನುಭವಿಸ್ತಾಳೆ. ಆ ಅನುಭವಿಸಿ ತನ್ನ ಮಗುವಿಗೆ ಯಾವುದೇ ಥರದ ತೊಂದರೆ ಬರದೇ ಇರೋ ಥರ ನೋಡ್ಕೊತಾಳೆ. ತನಗೆ ಉಣ್ಣೋಕೆ ಗಂಜಿ ಸಹ ಇಲ್ಲದಿದ್ದರೂ ತನ್ನ ಮಗುಗೆ ಹೊಟ್ಟೆ ತುಂಬ ಅನ್ನ ಹಾಕಿ ತನ್ನ ಮಗನ್ನ ಬೆಳೆಸ್ತಾಳೆ. ಅಂಥ ತಾಯಿಗೆ ನಾವು ಬೆಳೆದು ದೊಡ್ಡವರಾಗಿ ಕೊಡುವಂಥ ಬಹುಮಾನ ಏನು ಗೊತ್ತಾ? ಮನೆಯಿಂದ ಆಚೆಗಾಗೋದು, ತಾಯಿಗೆ ಚೊಚ್ಚು ಮಾತುಗಳನ್ನು ಮಾತಾಡೋದು. ಅವನ್ನೆಲ್ಲ ಮಾಡುವಾಗ ತಾಯಿ ಒಂದು ಸಲ ಇಂಥ ಮಕ್ಕಳಿಗೆ ಯಾಕಾರು ನಾನು ಜನ್ಮ ಕೊಟ್ಟೆ ಅಂತ ಆ ತಾಯಿ ಬಾಯಲ್ಲಿ ಬಂದರೆ ನಾವು ಹುಟ್ಟಿದ್ದು ವೇಸ್ಟೇ. ಅದಕ್ಕೆ ಹೇಳೋದು, ಯಾವತ್ತು ತಾಯಿನ ಒಳ್ಳೆಯ ಸ್ಥಾನದಲ್ಲಿ ಇಟ್ಟು ಪೂಜಿಸಬೇಕು. ಭಗವಂತನ ಯಾವ ಥರ ಸ್ಥಾನದಲ್ಲಿಟ್ಟು ನಾವು ಪೂಜಿಸ್ತೇವೋ ಅದೇ ಸ್ಥಾನದಲ್ಲಿ ತಾಯಿನೂ ಸಹ ನಾವು ಪೂಜಿಸಬೇಕು. ತಾಯಿ ಇಲ್ಲದೆ ಜಗವಿಲ್ಲ, ದೇವರಿಲ್ಲದೆ ದೀಪವಿಲ್ಲ. ಒಂದು ಆಸರೆ ಅನ್ನೋದು ಎಲ್ಲದೂ ಇರುತ್ತಲ್ಲ, ಎಲ್ಲ ಆಸರೆಗೂ ತಾಯಿನೇ ಮುಖ್ಯ. ಕೋಟಿ ದೇವರುಗಳು ತಾಯಿ ಪಾದದಲ್ಲಿರುವರು. ಆ ತಾಯಿ ಪಾದನೆ ನಮಗೆ ಶ್ರೇಷ್ಠ. ಆ ತಾಯಿ ಪಾದನೆ ಮರೆತು ನಾವು ಜೀವನದಲ್ಲಿ ಹೊಸ ಹೊಸ ಕೆಲಸಗಳನ್ನು ಮಾಡ್ತೀವಿ. ಎಷ್ಟೇ ಹೊಸ ಹೊಸ ಕೆಲಸಗಳನ್ನು ಮಾಡಿದರೂ ತಾಯಿಯ ಆಶೀರ್ವಾದ ಒಂದು ಇಲ್ಲದಿದ್ದರೆ ಜೀವನವೇ ಶೂನ್ಯ. ಕೋಟಿ ಸಂಪಾದನೆ ಮಾಡಿದರೂ ಕಸಕ್ಕೆ ಸಮಾನ. ಕೋಟಿಯಲ್ಲಿ 1 ರೂಪಾಯಿ ತಾಯಿ ಆಶೀರ್ವಾದದಿಂದ ಸಂಪಾದನೆ ಮಾಡಿದರೆ ಅದು ಕೋಟಿಗೆ ಸಮ. ಅಷ್ಟೇ. ಯಾವುದರಾಗಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುತ್ತ ದೇವರನ್ನು ಹುಡುಕುವ ಮುನ್ನ ನಿನ್ನ ತಾಯಿಯ ಪಾದವನ್ನೇ ನಮಸ್ಕರಿಸು. ಆ ಎಲ್ಲ ದೇವರು, ಮುಕ್ಕೋಟಿ ದೇವರು ಸಹ ತಾಯಿಯ ಪಾದದಲ್ಲಿರುವರು. ಈ ಅರ್ಥನ ನೀವು ತಿಳ್ಕೊಂಡ್ರೆ ಯಾವತ್ತೂ ತಾಯಿನ ಕೀಳಾಗಿ ನೋಡೋದಿಲ್ಲ, ತಾಯಿಗೆ ಕೆಟ್ಟ ಮಾತುಗಳನ್ನು ಬೈಯೋದಿಲ್ಲ. ಯಾಕಂದರೆ ಜಗತ್ತಲ್ಲಿ ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋ ಮಾತಿದೆ. ಜೀವನದಲ್ಲಿ ತಾಯಿಯನ್ನು ಯಾವತ್ತೂ ಸಹ ನಾವು ಬಿಟ್ಕೊಡಬಾರ್ದು. ಹೆಂಡತಿ ಬಂದ ತಕ್ಷಣ ತಾಯಿಯನ್ನೇ ದೂಡ್ತೀವಿ ನಾವು. ಆ ತಾಯಿಯನ್ನು ಆವಾಗ ದೂಡಿದಾಗ ಆ ತಾಯಿ ಕಣ್ಣೀರಿಟ್ಟರೆ ಸಾಕು, ನಮ್ಮ ಜೀವನವೇ ಶೂನ್ಯ, ಜೀವನವೇ ಬರ್ಬಾದಾಗುತ್ತೆ. ಯಾಕಂತಂದರೆ ತಾಯಿಯ ಶಾಪ ಯಾವತ್ತೂ ತಟ್ಟದೆ ಬಿಡುವುದಿಲ್ಲ. ತಾಯಿ ಒಳ್ಳೆಯ ರೀತಿಯಲ್ಲಿ ಹರಿಸಿದರೆ ಜೀವನ ಬಂಗಾರ, ತಾಯಿ ಕೆಟ್ಟದಾಗಿ ಹರಿಸಿದರೆ ಜೀವನವೇ ಎಲ್ಲ ಸುಡುಗಾಡವಾಗ್ತದೆ. ಹಾಗಾಗಿ ತಾಯಿಯನ್ನು ಯಾವತ್ತೂ ನಾವು ಮರಿಬಾರ್ದು. ಬಂದ ದಾರಿಯನ್ನೇ ನಾವು ಮರೆತಾಗ, ನಾವು ಹುಟ್ಟಿ ಬಂದ ಜಾಗವನ್ನೇ ಸಹ ನಾವು ಮರೆತಾಗ ನಾವು ಹುಟ್ಟಿದ್ದು ಸಹ ವೇಸ್ಟ್, ವ್ಯರ್ಥ. ಹೆಂಡತಿಯ ಮಾತನ್ನೇ ಕೇಳಿ ಕೆಲವೊಂದು ಟೈಮ್ ತಾಯಿಯನ್ನು ಹೊರಗಟ್ಟುತ್ತೇವೆ. ಆ ಸಮಯದಲ್ಲಿ ಆ ತಾಯಿ ತನ್ನ ಮಕ್ಕಳಿಗೆ ಜೀವನ ಕೊಟ್ಟಿರೋದೇ ತಪ್ಪು ಅನ್ನೋ ಭಾವನೆ ಆ ತಾಯಿಯಲ್ಲಿ ಬಂದಾಗ ಜೀವನ ಸಹ ನಮ್ಮ ಜೀವನ ನಮಗೆ ನಾಚಿಕೆಗೇಡು. ಹೆತ್ತ ತಾಯಿ ತನ್ನ ಮಗುವಿಗೆ ಯಾವುದೇ ತೊಂದರೆ ಬರೋದ ಕಾರಣ ಅಷ್ಟು ಜೋಪಾನ ಮಾಡ್ತಾಳೆ. ತಂದೆ ಆಲದ ಮರ, ತಾಯಿ ಬೇವಿನ ಮರ. ಬೇವಿನ ಮರ ಕಹಿ ಆದರೂ ಅದರ ಶ್ರೇಷ್ಠ, ಅದರ ಬೆಲೆ ಯಾವತ್ತೂ ಬದಲಾಗೋಲ್ಲ. ಆಲದ ಮರ ಎಷ್ಟೇ ಬಳ್ಳಿಗಳಿದ್ದರೂ ಅದರ ನೆರಳು ಸಹ ಎಲ್ಲರಿಗೂ ತಾಕೋ ಥರ ನೋಡ್ಕೊಳ್ಳುತ್ತೆ. ಹಾಗೆ ಜೀವನದಲ್ಲಿ ತಂದೆ ಮಾಡುವ ಕೆಲಸಗಳು ತನ್ನ ಮಗನಿಗೆ ಗೊತ್ತಾಗದ ರೀತಿಯಲ್ಲಿ ತಂದೆ ಅಷ್ಟು ಕಷ್ಟಗಳಿದ್ದರೂ ತನ್ನ ಮಗ ಕೇಳಿದ್ದನ್ನು ಕೊಡಿಸದೇ ಇರುವುದಿಲ್ಲ. ತಾಯಿ ಎಷ್ಟೇ ಕಷ್ಟಗಳಿದ್ದರೂ ತಾನು ಒಂದು ತುತ್ತು ಅನ್ನ ತಿಂದು ತನ್ನ ಮಗನಿಗೆ ಹೊಟ್ಟೆ ತುಂಬ ಅನ್ನ ಹಾಕಿ ತನ್ನ ಮಗನ ತೃಪ್ತಿಗೊಳಿಸ್ತಾಳೆ. ಅಂದರೆ ಆ ತಾಯಿಯ ಒಂದು ಪ್ರೀತಿ, ವಿಶ್ವಾಸ ಎಷ್ಟು ದೊಡ್ಡದು. ಅಂಥ ತಾಯಿಗೆ ನಾವು ಕೊಡೋಂಥ ಬೆಲೆ ಏನು? ಯಾವತ್ತು ತಾಯಿಯನ್ನು ನಾವು ಮರೆಯಬಾರದು ಹೊರತು ತಾಯಿಯನ್ನು ಮರೆತು ಬೇರೆಯವರನ್ನು ನಾವು ನಮ್ಮ ಜೊತೆಗೆ ಸೇರಿಸಿಕೊಂಡಾಗ ಆ ತಾಯಿಗೆ ಕೊಡುವಂಥ ಬೆಲೆ ಎಲ್ಲಿ ಫ್ರೆಂಡ್ಸ್? ಜೀವನದಲ್ಲಿ ತಾಯಿಯನ್ನು ಮರಿಬೇಡಿ. ತಾಯಿಯನ್ನು ಮರೆತರೆ ಮಾತ್ರ ನೀನು ಎಲ್ಲಿ ಸಹ ನೆಮ್ಮದಿಯನ್ನು ದೊರಕೋದಿಲ್ಲ ನಿನಗೆ. ತಾಯಿಯೇ ಮೊದಲ ಗುರು. ತಾಯಿಯನ್ನು ಮರೆತರೆ, ತಾಯಿಯೇ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ದೇವತೆ ಅಂದರೆ ಅದು ನನ್ನ ತಾಯಿ ಮಾತ್ರ. ನನ್ನ ತಾಯಿ ಇಲ್ಲದೆ ಜಗತ್ತೇ ಇಲ್ಲ.
ತಾಯಿ ಮೊದಲ ಭೂಮಿಗೆ ಇಲ್ಲದಿದ್ದರೆ ನಾವು ಸಹ ಭೂಮಿಗೆ ಬರುವುದಿಲ್ಲ. ಅಂಥದ್ರಲ್ಲಿ ತನ್ನ ಮಗುವನ್ನು ಭೂಮಿಗೆ ತರಬೇಕಾದರೆ ತಾಯಿ 9 ತಿಂಗಳು ಹೊತ್ತು ಹೆತ್ತು ತನ್ನ ಕರಳ ಬಳ್ಳಿಯನ್ನೇ ಕಿತ್ತು ಭೂಮಿಗೆ ಎಸೆದು ತನ್ನ ಜೀವನವೇ ಮತ್ತು ಸತ್ತು ಹುಟ್ಟಿ ಬರುತ್ತಾಳೆ ಅಂದರೆ ಅಂಥ ತ್ಯಾಗ, ಅಂಥ ಕರುಣಾಮಯಿ, ಅಂಥ ತಾಯಿ ಜೀವನದಲ್ಲಿ ಭಗವಂತ ಭೂಮಿಗೆ ತಂದಿದ್ದಾನೆ. ಅವಳ ಮುಖಾಂತರ ನಮ್ಮನ್ನು ಭೂಮಿಗೆ ತಂದಿದ್ದಾನೆ ಅಂದರೆ ತಾಯಿಯ ಒಂದು ಅದ್ಭುತ ಅಮೂಲ್ಯವಾದ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸ್ಕೋಬೇಕು ಹೊರತು ಯಾವತ್ತೂ ಕಳ್ಕೋಬಾರ್ದು. ಕಳ್ಕೊಂಡಾಗ ನಮ್ಮ ಜೀವನವೇ ಶೂನ್ಯ. ಎಷ್ಟೋ ಜನ ತಂದೆ ತಾಯಿ ಇಲ್ಲದೆ ಕೊರಗ್ತಾರೆ. ನನ್ನ ತಾಯಿ ಇಲ್ಲ, ನನ್ನ ತಂದೆ ಇಲ್ಲ. ನನ್ನ ತಂದೆ ಇದ್ದಿದ್ರೆ ಎಷ್ಟು ಚೆಂದ ನೋಡ್ಕೊತಾ ಇದ್ರು, ನನ್ನ ತಾಯಿ ಇದ್ದಿದ್ರೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ನನ್ನ ಹುಟ್ಟುಹಬ್ಬದಲ್ಲಿ ನನ್ನ ತಂದೆ ತಾಯಿ ಇಲ್ಲ. ಯುಗಾದಿ ಹಬ್ಬದಲ್ಲಿ ಕಾಲು ಬೀಳೋಕ್ಕೂ ಸಹ ನನ್ನ ತಂದೆ ತಾಯಿ ಇಲ್ಲ. ಯಾರೂ ಸಹ ನನ್ನ ಜೊತೆಗೆ ಇಲ್ಲ. ತಂದೆ ತಾಯಿ ಇಲ್ಲದವರು ಎಷ್ಟು ಕಷ್ಟ ಅನುಭವಿಸ್ತಾರೆ. ತಂದೆ ತಾಯಿ ಇದ್ದವರ ಬೆಲೆ ಗೊತ್ತಾಗೋದಿಲ್ಲ ಅನ್ನೋ ಥರ ಅನುಭವ ಆಗ್ತದೆ. ತಂದೆ ತಾಯಿ ಯಾರಿಗಿರ್ತಾರೋ ಅವರಿಗೆ ಅವರ ಬೆಲೆ ಗೊತ್ತಾಗೋದಿಲ್ಲ. ತಂದೆ ತಾಯಿ ಯಾರು ಕಳ್ಕೊತಾರೋ ಅವರ ಬೆಲೆ ಯಾವತ್ತೂ ಗೊತ್ತಾಗಿರುತ್ತೆ. ಯಾವತ್ತು ಇದ್ದಾಗ ಮಾತ್ರ ಪ್ರೀತಿ ಕೊಡಿ, ಇಲ್ದಾಗ ಪ್ರೀತಿ ಕೊಟ್ಟಾಗ ಆ ಪ್ರೀತಿ ಅವರಿಗೂ ಸಹ ತಟ್ಟೋದಿಲ್ಲ. ಇದ್ದಾಗ ಪ್ರೀತಿ ಕೊಟ್ಟರೆ ಸತ್ತಾಗೂ ಸಹ ನಿಮ್ಮ ಹಿಂದೆ ನಿಂತು ಕಾಯ್ತಾರೆ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಯಾವತ್ತು ತಂದೆ ತಾಯಿನ ಕಳ್ಕೋಬೇಡಿ. ಇದ್ದಾಗ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಪ್ರಯತ್ನ ಆದಷ್ಟು ಅವರನ್ನು, ನಿಮ್ಮ ತಂದೆನ, ನಿಮ್ಮ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮ್ಮ ಪ್ರಯತ್ನ ಇರೋಷ್ಟು ದಿನ, ನೀವು ಇರೋಷ್ಟು ದಿನ, ನಿಮ್ಮ ತಂದೆ ತಾಯಿ ಇರೋಷ್ಟು ದಿನ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಅವರ ಒಳ್ಳೆಯ ಗುಣಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಜೀವನದಲ್ಲಿ ನನ್ನ ಮಗ ಮುಂದಿನ ಜನ್ಮದಲ್ಲೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಲಿ ಅನ್ನೋ ಥರ ನೀವು ಬೆಳೀರಿ. ಇಂಥ ಮಗ ಜೀವನದಲ್ಲಿ ನನಗೆ ಯಾವತ್ತೂ ಹುಟ್ಟಬಾರ್ದಿತ್ತು, ಹುಟ್ಟಿದಾನೆ ಅಂತ ಭಗವಂತನ ಹತ್ರ ಬೇಡೋ ಥರ ಮಾಡಬಾರ್ದು. ಜೀವನದಲ್ಲಿ ಇಂತಹ ಮಗ ಹುಟ್ಟಿದರೆ, ಇಂತಹ ಮಗಳು ಹುಟ್ಟಿದರೆ ಮುಂದೆ 7 ಜನ್ಮದಲ್ಲೂ ಸಹ ಇಂಥ ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿ ಭಗವಂತ ಅನ್ನೋ ಥರ ನೀವು ನಿಮ್ಮ ತಂದೆ ತಾಯಿಯ ಜೊತೆಯಲ್ಲಿದ್ದು ಬೆಳೀರಿ. ನಿಮ್ಮ ತಂದೆ ತಾಯಿ ಅಂದ್ಕೊಳ್ಳೋ ಥರ ನೀವು ಬೆಳೀರಿ. ಜೀವನದಲ್ಲಿ ಯಾವುದೇ ಸಹ ಜಾಬ್ ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಜೀವನದಲ್ಲಿ ನಿಮ್ಮ ತಂದೆ ತಾಯಿಯ ಮನಸ್ಸನ್ನು ಗೆಲ್ಲಿ. ನಿಮ್ಮ ತಂದೆ ತಾಯಿಯ ಮನಸ್ಸನ್ನು ಗೆದ್ದರೆ ಕೋಟಿ ದುಡಿದರೂ ತಾಯಿಯ ಆಶೀರ್ವಾದ ಇಲ್ಲದಿದ್ದರೆ ಅದು ಯಾವತ್ತೂ ಸಹ ನಿಮಗೆ ಕೋಟಿ ಆಗೋದಿಲ್ಲ. ಕೋಟಿಗೆ ಹೋದರೂ ಸಹ ಆ ಹಣ ದಕ್ಕೋದಿಲ್ಲ. ಕೋಟಿ ಇಲ್ಲದಿದ್ದರೂ ಕೋಟು ಹಾಕೊಳ್ಳುವಷ್ಟು ನಿಮ್ಮಲ್ಲಿ ಹಣ ಇದ್ದರೆ ಸಾಕು, ಆ ತಾಯಿ ಅಷ್ಟೇ ಖುಷಿ ಪಡ್ತಾಳೆ. ನೀವು ಕೋಟಿ ದುಡಿದು ತಾಯಿ ಮುಂದೆ ತಂದಿಟ್ಟರು ತಾಯಿಯ ಕೊಡುವ ಮರ್ಯಾದೆ ಕೊಡದಿದ್ದರೆ ಆ ತಾಯಿಗೆ ಎಷ್ಟಿಟ್ಟರು ಏನು ಪ್ರಯೋಜನ? ತಾಯಿಗೆ ಒಂದು ತುತ್ತು ಅಗಳಲ್ಲಿ, ಒಂದು ತುತ್ತು ಅನ್ನದಲ್ಲಿ ಸಹ ಹಂಚಿ ತಿಂದರೆ ಆ ತಾಯಿಗೆ ಕೋಟಿ ರೊಕ್ಕ ಕೊಡುವಕ್ಕಿಂತ, ಕೋಟಿ ತುತ್ತು ಕೊಡುವುದಕ್ಕಿಂತ ಒಂದು ತುತ್ತಿನಲ್ಲಿ ಸಿಗುವಂಥ ಪ್ರೀತಿ ಎಲ್ಲಿ ಸಿಗೋದಿಲ್ಲ. ಎಲ್ಲದನ್ನು ಹಂಚಿ ತಿನ್ನಿ. ತಾಯಿಯ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಬೆಳೀರಿ. ಒಳ್ಳೆಯ ರೀತಿಯ ಸಂಸ್ಕಾರವನ್ನು ಕಲಿಯಿರಿ. ತಾಯಿಯ ಅಡಿಪಾಯದಲ್ಲಿ, ತಂದೆಯ ಅಡಿಪಾಯದಲ್ಲಿ ಬೆಳೆದರೆ ಜೀವನದಲ್ಲಿ ಅತ್ಯುನ್ನತವಾದ ಬೆಲೆನ ನೀವು ಗಳಿಸ್ಕೊತೀರ. ಜೀವನದಲ್ಲಿ ಒಳ್ಳೆಯ ರೀತಿಯ ವಿದ್ಯಾವಂತರಾಗ್ತೀರ, ಬುದ್ಧಿವಂತರಾಗ್ತೀರ. ಮತ್ತೊಬ್ಬರ ಮಾತು ಕೇಳಿ ತಾಯಿ ತಂದೆಯನ್ನು ದೂಡಿದರೆ ಜೀವನದಲ್ಲಿ ನಿಮ್ಮಂಥ ಮೂರ್ಖರು ಮತ್ತೊಬ್ಬರಿಲ್ಲ. ತಂದೆ ತಾಯಿಯೇ ಮೊದಲ ದೇವರು. ಆ ತಂದೆ ತಾಯಿಯನ್ನೇ ಒದ್ದರೆ ಜೀವನದಲ್ಲಿ ಎಲ್ಲಿಯೂ ಸಹ ನೆಮ್ಮದಿಯ ದೊರಕುವುದಿಲ್ಲ. ಎಂಥ ಹೆಂಡತಿಯಾಗಲಿ, ಎಂಥ ಗಂಡನೇ ಆಗಲಿ, ತಂದೆ ತಾಯಿಯ ಬಗ್ಗೆ ಕೀಳಾಗಿ ಮಾತಾಡಿದರೆ, ತಂದೆ ತಾಯಿಯ ಬಗ್ಗೆ ತಪ್ಪು ಮಾತಾಡಿದರೆ, ತಾಯಿಯ ಮೇಲೆ ದೂರು ಎಸಗಿದರೆ ಯಾವತ್ತೂ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿಯ ಶಾಪ ಯಾವತ್ತೂ ಸಾಧಾರಣವಾದದ್ದಲ್ಲ. ತಂದೆ ತಾಯಿ ಒಳ್ಳೆ ಮನಸ್ಸಿಂದ ಹರಸಿದರೆ ಆ ಭಗವಂತ ಸಹ ಆಶೀರ್ವಾದ ಮಾಡಿದಂತೆ. ಆ ಥರ ನೀವು ಬದುಕಿ ಬಾಳಿ ಜೀವನದಲ್ಲಿ ತಂದೆ ತಾಯಿನ ಎಂಥದ್ದೇ ಕಷ್ಟ ಬಂದರೂ ತಂದೆ ತಾಯಿಯ ಕೈ ಬಿಡಬೇಡಿ. ಮತ್ತೊಬ್ಬರ ಮಾತು ಕೇಳಿ ತಂದೆ ತಾಯಿಯನ್ನು ದೂಡಬೇಡಿ. ಯಾವತ್ತೂ ಸಹ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯ ಅಡಿಪಾಯದಲ್ಲಿ ಬೆಳೆದರೆ ನಿಮ್ಮ ಜೀವನ ಯಾವತ್ತೂ ಸುಖಕರವಾಗಿರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ನಮಸ್ಕಾರ.